ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಮ ಎಲ್ಲ ಸ್ನೇಹಿತರ ಮೇರೆಗೆ ಇವತ್ತು ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಅಂದರೆ ಸುಮಾರು 350ರಿಂದ 400 ಜನ ಕಾಲ್ ಮಾಡಿದರು. ಏನಂತಂದೇಳಿ, ಇವತ್ತು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಆಗುತ್ತೆ ಸರ್, ಅದು ಯಾವಾಗ ಆಗುತ್ತೆ, ಅದೇ ರೀತಿಯಾಗಿ ಅದರ ಸಿಲೆಬಸ್ ಏನಿದೆ, ಅಂದರೆ ಕಮ್ಯುನಿಕೇಷನ್ ಪೇಪರ್ ಇದೆಯೋ ಅಥವಾ GK ಪೇಪರ್ ಇದೆಯೋ, ಎರಡು ಇದೆಯೋ ಅಥವಾ ಪೆಸಿಫಿಕ್ ಪೇಪರ್, ಎಲ್ಲವೂ ಡಿಸ್ಕಸ್ ಮಾಡಿದರು. ಸೊ ಅದನ್ನು ನಿಮ್ಮ ಮುಂದೆ ಇವತ್ತು ಅವರ ಆಶಯ ಮೇರೆಗೆ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಮತ್ತೆ ಇನ್ನೊಂದು ಕೇಳಿದರು, PG ಕಡ್ಡಾಯನ ಅಂತ ಕೇಳಿದರು. ಅದೇ ರೀತಿಯಾಗಿ ಇದಕ್ಕೆ ಟೆಟ್ಟು ಕಡ್ಡಾಯನ ಅಥವಾ PG ಕಡ್ಡಾಯನ ಅಂತ ಕೇಳಿದರು ಸ್ನೇಹಿತರೆ. ಸೊ ಇದೆಲ್ಲ ಇವತ್ತು ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಆ ಡಿಸ್ಕಸ್ ಮಾಡೋ ಮೊದಲು ಹೊಸದಾಗಿ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಾನು ಮಾಡುವಂಥ ಎಲ್ಲ ವಿಡಿಯೋ ಆಗಿರ್ಬೋದು, PDF ಉಚಿತ ನೋಟ್ಸ್ ಕೂಡ ನಿಮಗೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ ಸಿಗ್ತದೆ. ನಿಮಗೆ ಈ PDF ನೋಟ್ಸ್ ಕೂಡ ಅದರಲ್ಲಿ ಹಾಕಿರ್ತೀನಿ, ಈ ಸಿಲೆಬಸ್ ಕೂಡ ನಾನು ಆ್ಯಪಲ್ಲೇ ಹಾಕಿರ್ತೀನಿ ಸ್ನೇಹಿತರೆ. ಈ ಆ್ಯಪ್ ಡೌನ್ಲೋಡ್ ಮಾಡುವ ಮೂಲಕ ನೀವು ಅಲ್ಲಿ ಪಡಿಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಸೊ ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ? ಸೊ ನೋಡಿರಿ, ನಾನು ಇವತ್ತು ಇಲಾಖೆಯವರ ಜೊತೆ ಮಾತಾಡಿದಾಗ ಅವರೇ ನನಗೆ ತಿಳಿಸಿರುವ ವಿಷಯ ಏನಂದರೆ, ಆದಷ್ಟು ಬೇಗ ಅಂತಂದರು. ಆದಷ್ಟು ಬೇಗ ಯಾವಾಗ ಅಂತಂದಾಗ, ಸೊ ಇದೇ ಮಂತಲ್ಲಿ ಲಾಸ್ಟ್ ವೀಕಲ್ಲಿ, ಅಂದರೆ ಈ ತಿಂಗಳು ಕೊನೆಯ ವಾರದಲ್ಲಿ ಏನು ಮಾಡ್ತಂದ್ರೆ ನೇಮಕಾತಿ ಮಾಡ್ತೀವಿ, ನೋಟಿಫಿಕೇಶನ್ ಹೊರಡಿಸುವ ಸಾಧ್ಯತೆ ಇದೆ ಸರ್ ನಮ್ಮದು ಅಂತ ಅಂದ್ರೆ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ಯಾರು ಹೊರಡಿಸ್ತಾರೆ ಅಂದರೆ KE ನೋಟಿಫಿಕೇಶನ್ ಹೊರಡಿಸ್ತಾರೆ. KE ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರು ಏನು ಮಾಡ್ತಾರೆ, ನೋಟಿಫಿಕೇಶನ್ ಈ ಸಲ 2026 ನೋಟಿಫಿಕೇಶನ್ ಹೊರಡಿಸ್ತಾರೆ. ಹಾಗಾದರೆ ನೋಟಿಫಿಕೇಶನ್ ಹೊರಡಿಸ್ತಾರೆ ನಿಜ. ಪೋಸ್ಟ್ಗಳು ಯಾವ್ಯಾವುದು ಎಷ್ಟಿದೆ ಅಂತ ಹೇಳಿದ್ರೆ, ಸೊ ನೋಡ್ರಿ, ಸಮಾಜ ಕಲ್ಯಾಣ ಇಲಾಖೆಯವರು ಏನು ಮಾಡಿದರು, ಆರ್ಥಿಕ ಅನುಮೋದನೆ 2500 ಅಪ್ರೂವಲ್ ಇದು ಮಾಡಿದ್ದಾರೆ. ಆದರೆ ಈಗ ಸದ್ಯ ನೋಟಿಫಿಕೇಶನ್ ಏನು ಹೇಳ್ತಾ ಇದ್ದಾರೆ ಅಂದರೆ 875 ಹುದ್ದೆಗಳು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರದಲ್ಲಿ ಇನ್ನೂ ಏನಪ್ಪ ಅಂದರೆ ಒಟ್ಟು ಟೋಟಲ್ 1500 ಆರ್ಥಿಕ ಅನುಮೋದನೆ ಕೊಟ್ಟಿರತಕ್ಕಂಥದ್ದು. ನೋಟಿಫಿಕೇಶನ್ಗೆ 1500 ಆರ್ಥಿಕ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು. ಈಗ ಫೈನಲ್ ಆಗಿ ನಿಂತಿರೋದಷ್ಟು ಅಂದರೆ 875 ಪೋಸ್ಟು. ಆ 875 ಪೋಸ್ಟದಲ್ಲಿ ನೋಡಿರಿ, ಕನ್ನಡ ಪೋಸ್ಟ್ 100 ಇದೆ. ಅದೇ ರೀತಿಯಾಗಿ ಇಂಗ್ಲೀಷ್ ಪೋಸ್ಟ್ ಕೂಡ ಏನಿದೆ 100 ಪೋಸ್ಟ್ ಇದೆ. ಹಿಂದಿ ಪೋಸ್ಟ್ 50 ಇದೆ. ಮ್ಯಾಥ್ಸ್ ಇರೋದು ಎಷ್ಟಿದೆ ಅಂದರೆ 100 ಇದೆ, ಅದು ಮ್ಯಾಥ್ಸ್ ಗಣಿತ 100 ಇದೆ. ಸೈನ್ಸ್ ಟೀಚರ್ಸ್ ಕೂಡ 100 ಇದೆ. ಇಲ್ಲಿ ಸೋಷಿಯಲ್ ಸೈನ್ಸು 150 ಇದೆ ಸ್ನೇಹಿತರೆ, 150 ಇದೆ. 150 ಪೋಸ್ಟ್ ಸೋಷಿಯಲ್ ಸೈನ್ಸ್ ಇದ್ದಾವೆ. ಕಂಪ್ಯೂಟರ್ ಸೈನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಎಷ್ಟಿದೆ ಅಂದರೆ 50 ಇದ್ದಾವೆ. ಕಂಪ್ಯೂಟರ್ ಸೈನ್ಸ್ ಕೂಡ 50 ಇದ್ದಾವೆ ಸ್ನೇಹಿತರೆ, ನೆನಪಿರಲಿ. ಕಂಪ್ಯೂಟರ್ ಸೈನ್ಸ್ ಕೂಡ 50 ಇದ್ದಾವೆ. ಅದೇ ರೀತಿಯಾಗಿ ಎಜುಕೇಷನ್ ಟೀಚರ್ ಅಂದರೆ P ಟೀಚರ್ ಅಲ್ಲಿ ಎಷ್ಟಿದೆ ಅಂದರೆ 75 ಪೋಸ್ಟ್ ಇದ್ದಾವೆ. ಅದೇ ರೀತಿಯಾಗಿ FDA SDA ಎಷ್ಟಿದಾವೆ ಅಂದರೆ ಅವು ಕೂಡ 75 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಮತ್ತು ಹಾಸ್ಟೆಲ್ ವಾರ್ಡನ್ ಕೂಡ ಬೇರೆ ಇದೆ. ಹಾಸ್ಟೆಲ್ ವಾರ್ಡನ್ ಕೂಡ 75 ಇದ್ದಾವೆ. ಹಾಸ್ಟೆಲ್ ವಾರ್ಡನ್ 75 ಇದ್ದಾವೆ. ಅವು ಇನ್ನೂ ಹೆಚ್ಚಿಗಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಸ್ಟೆಲ್ ವಾರ್ಡನ್ನು ಇನ್ನೂ ಹೆಚ್ಚಿಗಾಗುವ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಒಟ್ಟು ಟೋಟಲಿ 875 ಪೋಸ್ಟ್ ಇದೇ ಮಂತಲ್ಲಿ ನೇಮಕಾತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಇಲಾಖೆಯವರು ನನಗೆ ಹೇಳಿದರು ಸ್ನೇಹಿತರೆ. ಆ ಇಲಾಖೆಯವರು ಹೇಳಿದರು, ಆ ಪ್ರಕಾರ ಯಾವ ಸಬ್ಜೆಕ್ಟ್ ಏನೆಲ್ಲ ಇರುತ್ತದೆ ಅನ್ನೋದಾದರೆ, ಸೊ ನೋಡಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೊಮ್ಮೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಮತ್ತು ಕ್ರೈಟೇರಿಯಾ ಏನಿದೆ ಅನ್ನೋದಾದರೆ, ಸೊ ಸ್ನೇಹಿತರೆ ನೋಡಿರಿ, ಟೆಟ್ ಕಡ್ಡಾಯ ಮಾಡಿದ್ದಾರೆ. ಟೆಟ್ ಕಡ್ಡಾಯ. ಇಲ್ಲಿ
ಸಿ ಟೆಟ್ ಆಗಿರ್ಬೋದು ಅಥವಾ ಕೆ ಟೆಟ್ ಆಗಿರ್ಬೋದು. ಟೆಟ್ ಮಾತ್ರ ಎಲಿಜಿಬಲ್ ಕಡ್ಡಾಯ. ಯಾರ್ದೆಲ್ಲ ಟೆಟ್ ಎಲಿಜಿಬಲ್ ಆಗಿದೆಯಲ್ಲ ಅವರು ಮಾತ್ರ ಇದಕ್ಕೆ ಕ್ವಾಲಿಫೈಡ್ ಆಗಿರ್ತಾರೆ ಸ್ನೇಹಿತರೆ. ಇನ್ನೊಂದು ಏನಂದರೆ B.Ed ಪ್ಲಸ್ PG ಆಗುವ ಸಾಧ್ಯತೆ ಸ್ವಲ್ಪ ಎದ್ದು ಕಾಣ್ತಿದೆ ಸ್ನೇಹಿತರೆ. ಆಗ್ತದೆ ಅಂತ ಹೇಳಂಗಿಲ್ಲ, ನಾನು ಕಡ್ಡಾಯ ಅಂತಲೂ ಹೇಳಂಗಿಲ್ಲ. B.Ed ಪ್ಲಸ್ PG ಆಗುವ ಸಾಧ್ಯತೆ ಯಾಕಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದು ರೆಸಿಡೆಂಟಲ್ ಸ್ಕೂಲಲ್ಲಿ PU ಮಾಡಿದ್ದಾರೆ. ಪ್ರತಿಯೊಂದು ರೆಸಿಡೆಂಟಲ್ ಸ್ಕೂಲಲ್ಲಿ ಸೆಕೆಂಡ್ PU ವರೆಗೂ ಏನು ಮಾಡಿದರೆ ಪ್ರಮೋಟ್ ಮಾಡಿದಾರಲ್ಲ, ಹಂಗಾಗಿ ಈ ಸರಿ PG ಕಡ್ಡಾಯ ಆಗುವ ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ, ಇಲ್ಲಿ ಏನೇ ಇರಲಿ ಒಟ್ಟಾರೆ ಟೋಟಲಿ ನೋಟಿಫಿಕೇಶನ್ ಮಾತ್ರ ಪಕ್ಕಾ ಆಗುತ್ತೆ. ಇಲ್ಲಿ ಏನು ಸರ್ ಇದು ಪ್ರಿನ್ಸಿಪಲ್ ಲಾಸ್ಟ್ ಟೈಮು ಸಿಲೆಬಸ್ ಫಾರ್ ಪ್ರಿನ್ಸಿಪಲ್ಗೆ ಏನಿದೆ, ಪ್ರಿನ್ಸಿಪಲ್ಗೆ ಏನಿದೆ ಅಂತಂದರೆ 3 ಪೇಪರ್ ಇರ್ತವೆ ಸ್ನೇಹಿತರೆ. PG ಕಡ್ಡಾಯ ಇರುತ್ತೆ ಅವರಿಗೂ. 3 ಪೇಪರ್ ಯಾವುದಿರ್ತಾವೆ ಅಂದರೆ ಜನರಲ್ ಸ್ಟಡೀಸ್ ಇರುತ್ತೆ, ಎಜುಕೇಷನ್ 1 ಮತ್ತು ಎಜುಕೇಷನ್ 2 ಅಂತ 3 ಪೇಪರ್ ಇರ್ತವೆ ಸ್ನೇಹಿತರೆ ಅವರಿಗೆ. ಯಾರಿಗೆ ಅಂದರೆ ಪ್ರಿನ್ಸಿಪಲ್ ಅವ್ರಿಗಿರುತ್ತೆ. ನಮಗೆ ಅದರ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ ಟೀಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಟೀಚರ್ ಪೋಸ್ಟಿಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಟೀಚರ್ಸು ಏನಾಗುತ್ತೆ, ಒಂದು ಸೆಕೆಂಡ್ ನೋಡಿ ಸ್ನೇಹಿತರೆ. ಯಾವ ಕ್ಷಣದಲ್ಲಿ ಬೇಕಾದರೆ ನೋಟಿಫಿಕೇಶನ್ ಆಗ್ಬೋದು. ನೋಟಿಫಿಕೇಶನ್ ಆಗಿಂದ ಸಮಯ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ. ಸಮಯ ಅಷ್ಟರೊಳಗೆ ಆಗಿಬಿಡುತ್ತೆ. ಆದಷ್ಟು ಬೇಗ ಪ್ರೊಸೆಸ್ ಮುಗಿಸ್ತಾರೆ. ಕೆ ಇದರ ಮಾತ್ರ ನಿಮ್ಗೆ ಗೊತ್ತೇ ಇದೆ. ಕೆ ಇದರ ಬೇಗ ಆದಷ್ಟು ಬೇಗ ಮುಗಿಸ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿಂದ ನಮ್ಮದು ಪ್ರಾರಂಭವಾಗುತ್ತದೆ. ಸಿಲೆಬಸ್ ಫಾರ್ ಕಂಬೈನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟು ದ ನೋಡಿ ಆಫ್ ಸಬ್ಜೆಕ್ಟ್ ಟೀಚರ್ಸ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಫಿ ಟೀಚರ್ಸ್. ಇಷ್ಟು ನಾವು ನೋಡೋದಾದರೆ ಇಲ್ಲಿ 2 ಪೇಪರ್ ಇರ್ತವೆ. ಮೇನ್ಲಿ 2 ಪೇಪರ್ ಇರ್ತವೆ. ಯಾರ್ಯಾರಿಗೆ ಅಂದರೆ ಸಬ್ಜೆಕ್ಟ್ ಟೀಚರ್ಸ್ಗೆ. ಒಂದು GK ಇರುತ್ತೆ, ಜನರಲ್ ಪೇಪರ್ ಇರುತ್ತೆ, ಒಂದು ಆಪ್ಷನಲ್ ಪೇಪರ್ ಇರುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಸ್ನೇಹಿತರು ಕೇಳ್ತಾ ಇದ್ರು ನನಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತಾ ಅಥವಾ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಂದು ಆಪ್ಷನಲ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅಂತ ಕೇಳ್ತಾ ಇದ್ರು ಸ್ನೇಹಿತರೆ. ಈ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಡೋಂಟ್ ಮಿಸ್. ಓಕೆನಾ, ಈ ಸ್ಕಿಪ್ ಮಾಡಬೇಡಿ ವಿಡಿಯೋ. ಯಾಕಂತಂದಾಗ ನಾ ಹೇಳೋದು ಸ್ವಲ್ಪ ಅರ್ಥ ಆಗಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಕಂಪಲ್ಸರಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸಬ್ಜೆಕ್ಟ್ ಟೀಚರ್ಸ್ಗೆ. ಓಕೆನಾ, ಸಿಲೆಬಸ್ ಫಾರ್ ದ ಫಸ್ಟ್ ಪೇಪರ್ಗೆ ಸಿಲೆಬಸ್ಸಲ್ಲಿ ಏನೇನೆಲ್ಲ ಇರುತ್ತೆ, GKಯಲ್ಲಿ ಏನೇನು ಇರುತ್ತೆ ಎಲ್ಲವೂ ಕೂಡ MCQ ಇರುತ್ತೆ. ನೋಡಿ, ಅಬ್ಜೆಕ್ಟಿವ್ ಟೈಪ್ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್. ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ MCQ ಇರುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. MCQ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಪೇಪರ್ 2 ಇರ್ತವೆ. ಒಂದು GK, ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ನಿಂತಾರೆ. ಇಲ್ಲಿ ನೋಡ್ರಿ, ಜನರಲ್ ನಾಲೆಡ್ಜಲ್ಲಿ ಫೇಮಸ್ ಬುಕ್ ಆ್ಯಂಡ್ ಆಥರ್ಸ್ ಇರುತ್ತೆ. ಮತ್ತು ಇಂಪಾರ್ಟೆಂಟ್ ನೋಡಿ ಡಿಸ್ಕವರೀಸ್ ಆ್ಯಂಡ್ ಇನ್ವೆಷನ್ಸ್ ಇರುತ್ತೆ. ಬೇಸಿಕ್ ಸೈನ್ಸ್, ಸೈಂಟಿಫಿಕ್ ಫಿನೋಮಿನಾ, ಹೈಜೀನ್ ಆ್ಯಂಡ್ ಫಿಸಿಕಾಲಜಿ, ವುಮೆನ್, ಕ್ರೊನಾಲಜಿಕಲ್ ಇವೆಂಟ್ಸ್ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ, ಗ್ಲಿಂಪಸ್ ಆ್ಯಂಡ್ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿಕಲ್ ಟರ್ಮ್ಸ್, ಸ್ಪೋರ್ಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಫಿಗರ್ಸ್, ಅವಾರ್ಡ್ಸ್, ಆನರ್ಸ್ ಆ್ಯಂಡ್ ಪ್ರೈಸ್, ಇಂಡಿಯನ್ ಲಿಟರಸಿ, ನ್ಯಾಚುರಲ್. ಇವೆಲ್ಲ ಏನಪ್ಪ ಅಂತಂದಾಗ ಸೇಮ್ ಆ್ಯಸ್ ಇಟ್ ಈಸ್ ಹೈಸ್ಕೂಲಿಗೆ ಏನಿರುತ್ತೆ ಎಲ್ಲವೂ ಇರುತ್ತೆ. ಕ್ಲಾಸಿಕಲ್ ಅವಾರ್ಡ್ಸು, ವೈರಸ್ ಅಚೀವ್ಮೆಂಟ್ಸು, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಮೇಜರ್ ಐಟಮ್ಸ್, ಯೂನಿಯನ್ ಗೋರ್ಮೆಂಟ್, ಸ್ಟೇಟ್ ಗೋರ್ಮೆಂಟ್, ಕ್ಯಾಬಿನೆಟ್, ಇಂಡಿಯನ್ ಲೀಡರ್ಸ್, ಇವೆಲ್ಲವೂ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಇವೆಲ್ಲವೂ ನಾವು ನೋಡ್ತಾ ಇಂಟರ್ನ್ಯಾಷನಲ್ ಅಫೇರ್ಸ್ ಇರ್ಬೋದು, ಕರೆಂಟ್ ಅಫೇರ್ಸು, ಫಾರಿನ್ ರಿಲೇಷನ್ ಇರ್ಬೋದು, ಮೆಂಟಲ್ ಅಬಿಲಿಟಿ. ನೆಕ್ಸ್ಟು ಇಲ್ಲಿ ಪೇಪರ್ ಏನಿರುತ್ತೆ ಅಂದರೆ ಪೇಪರ್ 1 GK, ಎಲ್ಲವೂ GK ಇರುತ್ತೆ. ಅನಾಲಜಿ, ಕ್ಲಾಸಿಕಲ್ ನೋಡಿ ಏನೈತೆ, ಕ್ಲಾಸಿಫಿಕೇಶನ್ ಟೆಸ್ಟ್, ಬ್ಲಡ್ ರಿಲೇಷನ್ ಟೆಸ್ಟ್ ಸೀರೀಸ್, ಅದೇ ರೀತಿಯಾಗಿ ಡೈರೆಕ್ಷನ್ ಸೋರ್ಸ್ ಇರುತ್ತೆ, ಆಲ್ಫಾಬೆಟ್ ಟೆಸ್ಟ್ ಇರುತ್ತೆ, ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಇರುತ್ತೆ, ಲಾಜಿಕ್ ಇರುತ್ತೆ ನೋಡಿ, ವೆರಿಫಿಕೇಶನ್ ಟೆಸ್ಟ್ ಇರುತ್ತೆ, ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಇರುತ್ತೆ, ಮೆಂಟಲ್ ಅಬಿಲಿಟಿಯಲ್ಲಿ
ಎಜುಕೇಷನಲ್ ನೋಡಿ ಸೈಕಾಲಜಿ ಏನಿರುತ್ತೆ, ಮೀನಿಂಗ್ ಆ್ಯಂಡ್ ಮೆಥಡ್ ಆಫ್ ಎಜುಕೇಷನಲ್ ಸೈಕಾಲಜಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇಂಡಿವಿಜುವಲ್ ಡಿಫರೆನ್ಸಸ್, ಲರ್ನಿಂಗ್, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಗ್ರೂಪ್ ಡೈನಾಮಿಕ್, ಇವೆಲ್ಲ ಕಲಿಕೆಯಲ್ಲಿ ಇರ್ತವೆ, ಅಂದರೆ ಸೈಕಾಲಜಿಯಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸಿಲೆಬಸ್ ಫಾರ್ ಡಿಫ್ರೆನ್ಸ್ ಆಫ್ ಲರ್ನಿಂಗ್, ಕಲಿಕೆಯ ವಿಧಗಳಾಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಎಲ್ಲವೂ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ವ್ಯಕ್ತಿತ್ವ ಆಗಿರ್ಬೋದು, ಇವು ಆದ ನಂತರ ಸೈಕಾಲಜಿಯಲ್ಲಿ ಐತಿ, ಮೆಂಟಲ್ ಅಬಿಲಿಟಿಯಲ್ಲಿ ಐತಿ. ಈಗ ಸ್ಪೆಸಿಫಿಕ್ ಪೇಪರ್ ಅಂದರೆ ಸಬ್ಜೆಕ್ಟ್ ವೈಸಿಗೆ ಸಂಬಂಧಿಸಿದಂಥ ಸ್ಪೆಸಿಫಿಕ್ ಪೇಪರ್ ಏನೆಲ್ಲ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಪೇಪರ್ 1 ಮೇಲೆ ಡಿಸ್ಕಸ್ ಮಾಡಿದ್ದು. ಸಿಲೆಬಸ್ ಫಾರ್ ಪೇಪರ್ 2 ಆಪ್ಷನಲ್ ಪೇಪರ್ ಇರುತ್ತೆ. ಪೇಪರ್ 2 ಇದು ಅಂದರೆ ಕನ್ನಡ ಟೀಚರ್ಸ್ಗೆ ಕನ್ನಡ ಸಾಹಿತ್ಯ ಚರಿತ್ರೆ, ಹಳಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ಕವಿಗಳು, ಕೃತಿಗಳು, ಕಾವ್ಯ ಮೀಮಾಂಸೆ, ಛಂದಸ್ಸು, ಕನ್ನಡ ಭಾಷೆ ಮತ್ತು ವ್ಯಾಕರಣ. ಕನ್ನಡದಲ್ಲಿ ವ್ಯಾಕರಣ ಯಾವ ರೀತಿ ಟೋಟಲಿ ನಿಮಗೆ 100 ಮಾರ್ಕ್ಸಿಗೆ ಕವಿಗಳು ಪರಿಚಯ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಎಲ್ಲವೂ ಸ್ಪೆಸಿಫಿಕ್ ಪೇಪರ್ ನಿಮಗೆ ಚೆಕ್ ಮಾಡ್ತಾರೆ. ಸ್ಪೆಸಿಫಿಕ್ ಪೇಪರ್ ಸಂಬಂಧಿಸಿದಂತೆ ಎಲ್ಲವೂ ಚೆಕ್ ಮಾಡ್ತಾರೆ. ಹೈಸ್ಕೂಲಿಗೆ ಏನೆಲ್ಲ ಇರುತ್ತಲ್ಲ ಸ್ಪೆಸಿಫಿಕ್ ಪೇಪರು, ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸೇಮ್ ಇರುತ್ತಂತ ನಾವು ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಪೇಪರ್ 2 ಸಂಬಂಧಪಟ್ಟ ಸಿಲೆಬಸ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್. ಇಂಗ್ಲೀಷ್ ಟೀಚರ್ಗೆ ಏನೇನು ಇರುತ್ತೆ, ಇಂಗ್ಲೀಷಲ್ಲಿ ನೋಡಿ ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗ್ ಎರರ್ಸ್ ಇರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್, ಗ್ರಾಮರ್ ಟಾಪಿಕ್, ಟೈಮ್ ಆ್ಯಂಡ್ ಸೈನ್ಸ್ ಅಂದರೆ ಟೆನ್ಸಸ್, ಮಾಡಲ್ಸ್ ವರ್ಬ್ಸ್ ಇರುತ್ತೆ, ಪ್ರಿಪೋಸಿಷನ್ ಇರುತ್ತೆ, ಆರ್ಟಿಕಲ್ಸ್ ಇರುತ್ತೆ, ಫ್ರಜಲ್ ವರ್ಬ್ಸ್ ಇರುತ್ತೆ, ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ, ವರ್ಬ್ ಆ್ಯಂಡ್ ಅಗ್ರಿಮೆಂಟ್ ಇರುತ್ತೆ, ಗ್ರಾಮರ್ ಯೂಸಸ್ ಇರುತ್ತೆ. ನೋಡಿ ಫಂಕ್ಷನಲ್ ಇಂಗ್ಲೀಷ್ ಇರುತ್ತೆ, ಅಂದರೆ ಫಂಕ್ಷನಲ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ಲ್ಯಾಂಗ್ವೇಜ್ ಫಂಕ್ಷನ್ಸ್, ಸೈನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್, ಇವೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಟೋಟಲ್ ಇರ್ತಕ್ಕಂಥ ಗ್ರಾಮರ್ ಎಲ್ಲವೂ ನಾವು ನೋಡ್ತಾ ಹೋಗ್ತೇವೆ ಸ್ನೇಹಿತರೆ. ಸಫಿಕ್ಸ್ ಇರುತ್ತೆ, ಎರರ್ ಆ್ಯಂಡ್ ನೋಡಿ ಡಿಟರಕ್ಷನ್ ಇರುತ್ತೆ, ಕಾಂಪ್ರಿಹೆನ್ಷನ್ ಇರುತ್ತೆ, ಕ್ಲೋಸ್ ಇರುತ್ತೆ, ಸಫಿಲಿಂಗ್ ಸೆಂಟೆನ್ಸ್, ಫಾರ್ಡ್ಸ್ ನೋಡಿ ಸಫಲಿಂಗ್ ಸೆಂಟೆನ್ಸ್ ಇನ್ ಪ್ಯಾರಾಗ್ರಾಫ್ ಇರುತ್ತೆ, ಟೆಸ್ಟಿಂಗ್ ಆ್ಯಂಡ್ ಇವಾಲ್ಯೂಷನ್ ಇರುತ್ತೆ, ಮೆಥಡ್ ಮತ್ತು ಟೆಕ್ನಿಕ್ ಇರುತ್ತೆ, ELT ಟರ್ಮ್ಸ್ ಇರುತ್ತೆ. ಇಷ್ಟೆಲ್ಲ ನಾವು ಓದಬೇಕಾಗುತ್ತೆ ಯಾವುದಕ್ಕಂದರೆ ಆ ಲ್ಯಾಂಗ್ವೇಜ್ ಟೀಚರ್ಸ್. ಸಿಲೆಬಸ್ ಫಾರ್ ಹಿಂದಿ ಟೀಚರ್ಸ್ ನೋಡಿ ಭಾಷಾ ನೋಡಿ ವಿಜ್ಞಾನದ ಬಗ್ಗೆ ಇರುತ್ತೆ, ಸಾಹಿತ್ಯ ಇತಿಹಾಸ ಇರುತ್ತೆ, ಅಧಿಕಾಲ್, ಭಕ್ತಿ ಕಾಲ್ ಇರುತ್ತೆ, ನೋಡಿ ರೀತಿ ಕಾಲ್, ಆಧುನಿಕ ಕಾಲ್, ಅದು ಸೇಮ್ ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಏನು ಕೇಳ್ತಾನೆ ಗದ್ಯ ಸಾಹಿತ್ಯ, ಪದ್ಯ ಸಾಹಿತ್ಯ, ಆಧುನಿಕ ಕಾಲ್ ಪದ್ಯ ಸಾಹಿತ್ಯ ಇರುತ್ತೆ, ವ್ಯಾಕರಣ ಗ್ರಾಮರ್ ಇರುತ್ತೆ. ಸಿಲೆಬಸ್ ಫಾರ್ ಮ್ಯಾಥಮೆಟಿಕ್ ಟೀಚರ್ಸ್ ನೋಡಿ ಮ್ಯಾಥಮೆಟಿಕ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್, ಎಡ್ ಆ್ಯಂಡ್ ಟರ್ಮಿನಾಲಜಿ. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದಾಗ ಇದು ನಿಮಗೆ ಏನು ಮಾಡಿಬಿಟ್ಟಿರ್ತೀನಿ ಅಂದರೆ ಮೆಥಡ್ ಟೀಚರ್ಸಿಗೆ ಎಲ್ಲರಿಗೂ ಏನು ಮಾಡ್ತೀನಿ ಅಂದರೆ ಗ್ರೂಪಿಗೆ ಆಗಿಬಿಟ್ಟಿರ್ತೀನಿ. ಈ ಸಿಲೆಬಸ್ ನೀವು ನೋಡ್ಕೊಳ್ರಿ. ನಿಮಗೆ ಒಂದೇ ಈ ಕ್ಲಾಸ್ ತೊಗೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ. ಏನು ಕ್ಲಾರಿಫಿಕೇಷನ್ ಅಂದರೆ ಸಬ್ಜೆಕ್ಟ್ ಟೀಚರ್ಸ್ಗೆ MCQ ಇರುತ್ತೆ, ಬಟ್ ಅದ್ರ ಜೊತೆಗೆ ಏನಿರುತ್ತೆ ಅಂತ ಹೇಳಿದ್ರಿ ಸರ್. ಕೆಲವು ಜನ ಏನು ಮಾಡ್ತಿದ್ದಾರೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಂತ ಹೇಳ್ತಾರೆ. ಎಸ್, ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಯಾರಿಗಿರುತ್ತೆ ಕಮ್ಯುನಿಕೇಷನ್? ಹಾಸ್ಟೆಲ್ ವಾರ್ಡನ್ ಇದಾರಲ್ಲ ಅವ್ರಿಗೆ ಏನಾಗಿರುತ್ತೆ, ಹಾಸ್ಟೆಲ್ ವಾರ್ಡನ್ನು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅವರಿಗೆ. ಅದೇ ರೀತಿ FDA SDA ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಆದರೆ ಸಬ್ಜೆಕ್ಟ್ ಟೀಚರ್ಸ್ಗೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ಪೇಪರ್ ಇರಲ್ಲ. ಸಬ್ಜೆಕ್ಟ್ ಟೀಚರ್ಸ್ಗೆ ಕಮ್ಯುನಿಕೇಷನ್ ಪೇಪರ್ ಇರಲ್ಲ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈಗ ಯಾವ ಸಬ್ಜೆಕ್ಟಿಗೆ ಎಲ್ಲರೂ ಎಲಿಜಿಬಲ್ ಆಗ್ತೀರಿ ಅಂದರೆ ಈಗ ನೋಡಿರಿ, B.Ed ಮುಗಿಸಿದಾರೆ ತಾನೆ. B.Ed ಮುಗಿಸಿದವರೆಲ್ಲ ಏನು ಮಾಡ್ತಾರೆ ಅಂದರೆ ಹಾಸ್ಟೆಲ್ ವಾರ್ಡನ್ ಆಗ್ತಾರೆ, ಟೀಚರ್ಸ್ ಆಗ್ತಾರೆ. ಈ ಫಾರ್ ಎಕ್ಸಾಂಪಲ್ ಕನ್ನಡ ಟೀಚರ್ಸ್ ಇದ್ದರು ಸೋಷಿಯಲ್ಗೂ ಎಲಿಜಿಬಲ್ ಇದ್ದಾರೆ, ಅದೇ ರೀತಿಯಾಗಿ ಕನ್ನಡಕ್ಕೂ ಎಲಿಜಿಬಲ್ ಇದ್ದಾರೆ. ಇಂಗ್ಲೀಷ್ ಟೀಚರ್ ಸೋಷಿಯಲ್ಗೂ ಎಲಿಜಿಬಲ್ ಇದ್ದಾರೆ, ಕನ್ನಡಕ್ಕೂ ಎಲಿಜಿಬಲ್, ಇಂಗ್ಲೀಷಿಗೂ ಎಲಿಜಿಬಲ್ ಇದ್ದಾರೆ. ಹಾಸ್ಟೆಲ್ ವಾರ್ಡನ್ಗೂ ಎಲಿಜಿಬಲ್ ಇದ್ದಾರೆ, FDA ಎಲಿಜಿಬಲ್ ಇದ್ದಾರೆ. ಕಂಪ್ಯೂಟರ್ ಆಪರೇಟರ್ ಅಂತೇಳಿ ಇದು ಮುಗಿದೀತಂದರೆ ಅದಕ್ಕೂ ಎಲಿಜಿಬಲ್ ಇದ್ದಾರೆ, SDAಕ್ಕೂ ಎಲಿಜಿಬಲ್ ಇದ್ದಾರೆ. ಸೊ ಇಷ್ಟಕ್ಕೂ ಎಲಿಜಿಬಲ್ ಇರ್ತಾರಲ್ಲ. ಆದರೆ ಈ ಸಬ್ಜೆಕ್ಟ್ ಟೀಚರ್ಸಿಗೆ ಮಾತ್ರ ಬೇರೆ ಇರುತ್ತೆ ಪೇಪರು. GK ಮಾತ್ರ ಒಂದೇ ಇರುತ್ತೆ ಸ್ನೇಹಿತರೆ, GK ಒಂದೇ ಇರುತ್ತೆ. ಆದರೆ ಕಮ್ಯುನಿಕೇಷನ್ ಪೇಪರ್ ಮಾತ್ರ ಬೇರೆ ಇರುತ್ತೆ ಸರ್. ಹಾಗಾದರೆ ನಾವು ಅದು ಇದು ಬರೆದ್ರೆ ಯಾವುದು ನಮ್ಗೆ ಕೊಡ್ತಾನೆ ಪೋಸ್ಟ್ ಅಂದರೆ ರ್ಯಾಂಕಿಂಗ್ ಮೇಲೆ ತೆಗಿತಾರೆ. ನಿಮ್ಮದು ಅಲ್ಲಿ ಚೂಸ್ ಮಾಡಿರ್ತೀರಿ
ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅಂತೇಳಿ ಅಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಕೆಮಿಸ್ಟ್ರಿ ಐತಲ್ಲ, ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದ್ದವರಿಗೆ ಇದನ್ನು ಕೂಡ ನೋಡ್ಕೊಳ್ರಿ. ಫಿಸಿಕಲ್ ಕೆಮಿಸ್ಟ್ರಿ ಅವೆಲ್ಲವೂ ಕೇಳ್ತಾನೆ, ಡೋಂಟ್ ವರಿ, ನೀವು ತಲೆ ಕೆಡಿಸೋವಾಗ ಅವಶ್ಯಕ. ಬಯಾಲಜಿ ಇರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ ಅವು ನಾವು ಏನು ನೋಡ್ತಾ ಹೋಗ್ತೀವಲ್ಲ ಈ ಸಿಲೆಬಸ್ ನೋಡಿ. ಸೋಷಿಯಲ್ ಸೈನ್ಸಲ್ಲಿ ಏನಿದೆ ಅಂತಂದರೆ ಮೆಡಿವಲ್ ಇಂಡಿಯನ್ ರಿಲಿಜಿಯಸ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್, ಡೆಲ್ಲಿ ಸುಲ್ತಾನ್, ಭಕ್ತಿ ಮೂವ್ಮೆಂಟ್, ವಿಜಯನಗರ ಎಂಪೈರ್ ನೋಡಿ, ಬಹಮನಿ ಸುಲ್ತಾನ್ಸ್, ಗ್ರೇಟ್ ನೋಡಿ, ಎಲ್ಲವೂ ನಾವು ಈಗ ಕಳಿಸಿಬಿಟ್ಟಿರ್ತೀನಿ, ಡೋಂಟ್ ವರಿ. ಮತ್ತು ನಾವು ಓದ್ಕೊಂಡು ಕುಂತ್ರೆ ಟೈಮ್ ಎಷ್ಟಾಗುತ್ತಾ. ಇವು ಎಲ್ಲ ಸಬ್ಜೆಕ್ಟ್ ಟೀಚರಿಗೆ ಇರ್ತಕ್ಕಂಥ ಏನಪ್ಪ ಅಂತಂದಾಗ ಸಿಲೆಬಸ್ ಸ್ನೇಹಿತರೆ. ಯಾಕಂತಂದಾಗ ಆಪ್ಷನಲ್ ಪೇಪರ್ ಇಲ್ಲ ಅಂತೇಳಿ ಕೆಲವೊಬ್ಬರು ನಮ್ಗೆ ಏನು ಮಾಡಿದರು, ಸಜೆಸ್ಟ್ ಮಾಡಿದರು. ಬಟ್ ಆಪ್ಷನಲ್ ಪೇಪರ್ ಕಂಪಲ್ಸರಿ ಇದೆ. ಆಪ್ಷನಲ್ ಪೇಪರ್ ಏನು ಮಾಡಿದೆ, ಕಂಪಲ್ಸರಿ ಇದೆ ಅಂತ ಹೇಳೋಕ್ಕೆ ನಾನು ಪ್ರೂಫ್ ಸಮೇತ ತಂದೆ ಸ್ನೇಹಿತರೆ. ಅಷ್ಟೇ, ಮತ್ತೇನಿಲ್ಲ. ಅದೇ ರೀತಿಯಾಗಿ ಇನ್ನು ನೋಟಿಫಿಕೇಷನ್ ಕೆಲವು ದಿನಗಳು ಬಾಕಿ ಉಳಿದಿದೆ. ಮತ್ತು ನೀವು ನೋಟಿಫಿಕೇಷನ್ ಆಗಲಿ ಆಮೇಲೆ ಸ್ಟಡಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದುರ್ದೈವ, ಏನು ಮಾಡೋಕ್ಕಾಗಲ್ಲ. ಯಾಕಂತಂದಾಗ ಕೆಲವರು ಇರ್ತಾರೆ 2026 ಇದೆ, 2022ರಿಂದ ನೋಟಿಫಿಕೇಷನ್ ಅಂತ ಬರ್ತಾ ಇದ್ದಾರೆ ಸರ್, ಆದರೆ ನೋಟಿಫಿಕೇಷನ್ ಯಾವುದೇ ರೀತಿ ಆಗಿಲ್ಲ, ಸುಳ್ಳು ಹೇಳ್ತಾರೆ, ಇನ್ನೇ ನೋಟಿಫಿಕೇಷನ್ ಆಗಲ್ಲ ಅಂತ ಕೆಲವರು ಅಂತಾರೆ. ಸಡನ್ಲಿ ಏನಾದರೂ ಇದೇ ತಿಂಗಳ ನೋಟಿಫಿಕೇಷನ್ ಆಯ್ತಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಮಾಡ್ತಾನೆ, ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಎಕ್ಸಾಮ್ ಮಾಡ್ತಾನೆ. ಆವಾಗ ನೀವು ಓದೋದು ಭಾಳ ಡೀಪ್ ಓದಬೇಕಾಗುತ್ತೆ. ಇಲ್ಲಿ ಏನಾಗ್ತದೆ ಅಂದರೆ HSR ನೆಕ್ಸ್ಟ್ ಮಂತ್ ಆಗೋ ಚಾನ್ಸಸ್ ಇದೆ. HSR, GPT, PST, ಅದೇ ರೀತಿಯಾಗಿ SDA, FDA ಇವೆಲ್ಲವೂ ಎಟ್ ಅ ಟೈಮ್ ನೋಟಿಫಿಕೇಷನ್ ಆದ್ರೆ ಅಂದರೆ ಇದ್ರದ್ದು ಸಿಲೆಬಸ್ ಬೇರೆ ಇರುತ್ತೆ ಸ್ನೇಹಿತರೆ. ಮತ್ತು ಪ್ಯೂ ಲೆಕ್ಚರ್ ಅಂತ ಮೇಲೆ ಇದ್ರದ್ದು ಸಿಲೆಬಸ್ ಬೇರೆ ಇರುತ್ತೆ. GPT ಡಿಸ್ಕ್ರಿಪ್ಟಿವ್ ಇರುತ್ತೆ, PST ಡಿಸ್ಕ್ರಿಪ್ಟಿವ್ ಇರುತ್ತೆ. ಆಗ ಏನು ಮಾಡ್ತೀರಿ, ಹೌದಿಲ್ಲ? ಅವಾಗ ಏನು ಮಾಡೋಕ್ಕೆ ಸಾಧ್ಯ? ಯಾವುದಕ್ಕಂತ ಕೂಡ್ತೀರಿ, ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಿ ನೀವು. B.Ed ಮುಗಿದವರು, ಟೆಟ್ ಆದವರು, GPTಗೆ ಎಲಿಜಿಬಲ್ ಇದ್ದೀರಿ, HSRಗೆ ಎಲಿಜಿಬಲ್ ಇದ್ದೀರಿ, ಕ್ರೈಸ್ಟ್ ಡಿಪಾರ್ಟ್ಮೆಂಟ್ಗೂ ಎಲಿಜಿಬಲ್ ಇದ್ದೀರಿ, PG ಮುಗಿದಿತ್ತಂದರೆ ಪ್ಯೂ ಲೆಕ್ಚರ್ಗೂ ಎಲಿಜಿಬಲ್ ಇದ್ದೀರಿ. ಆಗ ಯಾವುದಕ್ಕಂತ ಓದ್ತೀರಿ, ಸ್ಟಡಿ ಮಾಡ್ತೀರಿ. ಅದಕ್ಕಾಗಿ ಈಗಿನಿಂದ ನೀವೆಲ್ಲ ಸ್ಟಡಿ ಮಾಡ್ತಾ ಹೋದಾಗ ನಿಮಗೆ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಸೆಷನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಯಾವ ಪುಸ್ತಕ ಯಾವ ರೀತಿ ಓದಬೇಕು, ಯಾವ ಪುಸ್ತಕದಿಂದ ಹೆಚ್ಚಿನ ಏನಪ್ಪ ಅಂದರೆ ಅಂಕಗಳು ಪಡೆಯಲು ಸಾಧ್ಯ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಂಥವು ನಮ್ಮ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೇನೆ.